ಸ್ವಾಮಿ ಮುರುಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದೊಳು ಆಸೆಯ ನೀ ಬಲ್ಲೆಯ ಮನದೊಳು ಆಸೆಯ ನೀ ಬಲ್ಲೆಯ ಮುರುಳಿಯ ಗಾನಕ್ಕೆ ಮನಸೋದಯ ಆ ಎಣ್ಣೆಯ ಅನುರಾಗ ಅಲೆ ಅಲೆಯಾಗಿ ಎಣ್ಣೆಯ ಅನುರಾಗ ಅಲೆ ಅಲೆಯಾಗಿ ಎಣ್ಣೆಯ ಹೃದಯಕ್ಕೆ ನೀ ಸೇರಿ ಹೋದೆ ಎಣ್ಣೆಯ ಅನುರಾಗ ಅಲೆ ಅಲೆಯಾಗಿ
ಯುದ್ಧವಿಂದು ಉಪಾಯವಿಲ್ಲ ಪ್ರೇಯಸಿ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಂದೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಯುದ್ಧ. ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಮಾನವನಿಗೆ ನನ್ನ ಧರ್ಮ ಸಮರ ಗೀತೆಯು ಮಾನವನಿಗೆ ಧರ್ಮ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ರಕ್ತ ಒಂದೊಂದು ಧೂಳಿನ ರಕ್ತ ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯದ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ರುಕ್ಮಿಣಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ? ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವದಾಗಿ ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆಯಾ ವರ್ತಕೀಗ ಅಂತ ಅವಸ್ಥೆಯು ಪ್ರಾಪ್ತವಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ದರ್ಪಾಂಧ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾರಿತ್ಯವೂ ಹೆಚ್ಚಿ ಅಧರ್ಮದ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ. ಅದನ್ನು ರಕ್ತರಸದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನೆ ಮಾತಿನಂತೆ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವು ಸಫಲವಾಗುವುದು ಪ್ರೇಯಸಿ. ಸಫಲಗೊಳ್ಳುವುದು ಒಮ್ಮೆ ಪ್ರಯತ್ನಿಸಿ ನೋಡಬಾರದು? ಆಗಬಹುದು ರುಕ್ಮಿಣಿ. ಸ್ವಾಮಿ, ಕುಸುಮನ ಏನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನಲೀಲಾ, ಕುಸುಮನ ಏನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನಲೀಲಾ ನಸುನಗೆಯ ಮನ ಕಾನಂದದ ಬಲ, ನಸುನಗೆಯ ಮನ ಕಾನಂದದ ಬಲ, ತಾನು ಚರಿಸ ನಿರ್ಮಲ ಭಾವ ವಿಸರ್ಮದ ಮೂಲ, ತಾನು ಚರಿಸ ನಿರ್ಮಲ ಭಾವ ವಿಸರ್ಮದ ಮೂಲ, ಸುಮನ ಏನಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಸುಮನ ಏನಲೀಲಾ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿ ದಯಾಮಯೇ, ಮಂದರ ಗಿರಿಧರ ನರಸಿ ದಯಾಮಯ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ.
ಪರಿಮಳವ ತರಿಸಿ ಮಂದಹಾಸದಿಂದ ವರಸಿ ಗಂಧ ಪರಿಮಳವ ತರಿಸಿ ಮಂದಹಾಸದಿಂದ ವರಸಿ ಮನ ಮಂದಿರದಲ್ಲಿ ತಣಿಸಿ ಪ್ರಣಯಾನಂದದ ಸನಿರಸ ಬೀರುತ್ತ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂದಾರ ಗಿರಿಧರ ನರಸಿ ದಯಾಮಯೇ ಮಂದಾರ ಗಿರಿಧರ ನರಸಿ ದಯಾಮಯ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದರ ಸಿರಿಯೇ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರತಿದ ಭೂಮಂಡಲಕ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಜರಿವನ ಮೃಗ ಗಗನರ್ತಿತ ಸಹಸ್ರ ಗಾವುದ ವಿಸ್ತಾರವಾದ ಈ ಗಾಂಧಾರ ದೇಶದ ಶತ ಸೋದರ ನಿಜ ಶಕುನಿ ನಾಮಾಂಕಿತರಾದ ನಾನು ನಿರಾಳವಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಡಿಲ ಕುಸಿತ ಕುಬುದಿಯಿಂದ ಅಖಂಡ ಭೂಮಂಡಲದೀಶೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸೊಕ್ಕಡಗಿರುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಸೋಮರ ಶಕುನಿ, ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ? ನಿನ್ನ ಸಹೋದರ ಕೊಟ್ಟ ವಚನವನ್ನು ನೀನು ಮರೆತೆಯ, ಅಥವಾ ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈಕಟ್ಟಿ ಕುಳಿತಿರುವೆಯ? ಅತ್ತ ನೋಡು ಶಕುನಿ, ನಿನ್ನ ಸಹೋದರ ಆಕ್ರಂದನವು ನಿನಗೆ ಕೇಳುತ್ತಿಲ್ಲವೇ? ಏಕೆ ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸೇಡಿನ ಕಿಚ್ಚಿನಿಂದ ಕುಲುಕುಲ ವಂಶವನ್ನೇ ನಾಶಗೈತೇನೆಂದ
ನೀ ಗೈದ ಶಪಥವೇನಾಯಿತು ಶಕುನಿ? ಏನಾಯಿತು? ಆ ಶಪಥವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಈ ಸೌಮುರ ರಾಜ ಶಕುನಿಯೊಡನೆ ನಿಮ್ಮುಗಳ ಸರಸ ಸಲ್ಲಪ್ಪ. ಏನೀ ಕುಕ್ಷಿ ಬಗೆಯುವ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನ ಗೈತಿರುವ ಪ್ರಚಂಡ ಚೆಂಡ ಮಾರುವ ಪ್ರಣಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾಸ್ತರ್ಯರ ಮಹಾನಿಪುಣ, ಕಪಟ ದ್ಯೂತಿ ವಿದ್ಯಾ ಶಾರದನಾದ ಈ ಶಕುನಿಯೊಡನೆ ನಿಮ್ಮುಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಜಾತ ದುರ್ನೀತ ದುರ್ಗ ದುರ್ಯೋಧನನೇ ಹೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಇನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ದೊಡ್ಡ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈ ಕಾಲುಗಳು ಕಂಬಿಸುತ್ತಿರುವುದು, ರಕ್ತವು ಪದ ಕುದಿಯುತ್ತಿರುವುದು. ಗಗನದಲ್ಲಿ ಸಂಚರಿಸುವ ಸೂರ್ಯಚಂದ್ರ ಆದಿಗಳು ಹಿಂದೆ ಮುಂದಾದರೂ ಸರಿಯೇ ಸಪ್ತ ದೀಪಗಳಿಂದ ಪರಿವೃತ್ತವಾದ ಈ ಭೂಮಂಡಲವೇ ತಲೆ ಕೆಳಗಾದರೂ ಸರಿವೆ. ಸುರ ನರ ಗಗನ ಗರುಡ ಗಂಧರ್ವ ಕಿನ್ನರ ಕಿಂಪುರಿ ಶಾದಿಗಳು ನಿನ್ನ ಎದುರಿಗೆ ಬಂದು ನಿಂತರೂ ಸರಿಯೇ ನಾನು ನಿನ್ನನ್ನು ಉಳಿಸುವುದಿಲ್ಲ. ಸುಯೋಧನ, ನಾವು ಅನುಭವಿಸಿದ ದುಃಖ, ಈ ಭೂಮಿ ತೂಕ, ನೀನು ಮಾಡಿದ ಮೋಸ ನನ್ನಿಂದಾರದು. ಆರದು ಶಕುನಿಯ ದೇಶ ಬೇರೂರದು ಕೌರವನಂಶ. ಆರದು ಶಕುನಿಯ ದೇಶ ಬೇರೂರದು ಕೌರವನಂಶ. ಆಲಿಸಿ ಕಲರ ಪತಾಕೆ ಒಳ ತೂರಿಸಿ ದೇಶದಲಾಟೆ. ಆರಿಸಿ ಕಲರ ಪತಾಕೆ ಒಳ ತೂರಿಸಿ ದೇಶದಲಾಟೆ. ಕೂಡಿಸಿ ಕುರು ಪಾಂಡವರ, ಕೂಡಿಸಿ ಕುರು ಪಾಂಡವರ ತಲೆ ಆರಿಸುವೆನು ನಾ ಕೌರವನ, ತಲೆ ಆರಿಸುವೆನು ನಾ ಕೌರವನ. ದುರ್ಯೋಧನ ಆರದು ಶಕುನಿಯ ದೇಶ ಬೇರೂರದು ಕೌರವನಂಶ. ಮಣ್ಣಲ್ಲಿ ರಕ್ತವನ್ನರಿಸಿ ಅವ ಕೈಯಲ್ಲಿ ನೀರನ್ನು ಕುಡಿಸಿದಳ.
ಗೆಲ್ಲಿಸಿ ಕೊಡು ಪಾಂಡವರ ಎಬ್ಬಿಸಿ ಕೊಡು ಪಾಂಡವರ ಮೇಲೆಬ್ಬಿಸಿ ಕೊಡು ಪಾಂಡವರ ನಾ ಅಟ್ಟುವೆ ಯಮ ನಡೆ ಕೌರವನ ದುರ್ಯೋಧನ ನಾನಟ್ಟುವೆ ಯಮ ನಡೆ ಕೌರವನ ಹಾರದೋ ಹಾರದೋ ಹಾರದು ಶಕುನಿಯ ದೇಶ ಬೇರೂರನು ಕೌರವನು ಬೇರೂರನು ಕೌರವನ್ ವಂಶ ಸುಯೋಧನ ಸುಯೋಧನ ಓ ನನ್ನ ವಂಶಕ್ಕೆ ನೀನು ನಮಗೆ ನೀಡುತ್ತಿದ್ದ ದಿನಕ್ಕೊಂದಿಡಿ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆದರೆ ಆ ಒಂದಿಡಿ ಅನ್ನ ಒಂದು ಒಳಲೆ ನೀರಿಂದ ನಮ್ಮುಗಳ ಹಸಿವು ನೀಗತ್ತಿರಲಿಲ್ಲ. ಆಗ ಅವರೆಲ್ಲರೂ ಒಟ್ಟಿಗೆ ಸೇರಿ ನಿರ್ಧರಿಸಿ ಅದೆಲ್ಲವನ್ನೂ ನನ್ನೊಬ್ಬನಿಗೆ ಉಣಬಡಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸಗೈದು ಒಬ್ಬೊಬ್ಬರಾಗಿ ಆತರಾದರು. ಆ ದಾರುಣ ದೃಶ್ಯವು ನನ್ನೀ ತುಟಿಗಳಿಂದಳಿಯದೆ ಉಳಿದು ನಿರಂತರ ಬಡವಾಗಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಷಿವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ತುಂಡು ತುಂಡಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಛಾಯೆಯ ಹೊರತಾಗೆ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ. ದುಷ್ಟ ದಾಳಗಳು, ನೀನಿಷ್ಟು ಮೆರೆಯುವುದಕ್ಕೆ ಕಾರಣ ಈ ದಾಳಗಳು. ಆದರೆ ಇವುಗಳನ್ನು ಬರೀ ದಾಳಗಳಂದರಿತೇನೋ ಮರುಳೇ ದಾಳಗಳು. ಸುಯೋಧನ, ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ದಾಳಗಳೇ. ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಇಡುಂಬ, ಭೀಮಾರ್ಜುನರು, ನಕುಲ ಸಹದೇವರು ನೆರೆದ ಸಭೆಯೊಳಗೆ ಸರ್ವರ ಸಮಕ್ಷಮ ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಈ ದಾಳಗಳೇ. ಇಡುಂಬ, ಬಕಾಸುರ, ಕೀಚಕನ ಒದಗೆಯಲು ಪ್ರೇರೇಪಿಸಿದ್ದು ಈ ದಾಳಗಳೇ. ಮುಂದಿನ ಕಾಳಗದಲ್ಲಿ ದುಶ್ಯಾಸನ ಗುಂಡಿಯ ಬಿಸಿ ರಕ್ತದಿಂದ ಸೈರೇಂದ್ರಿಯ ಬೀರಿಮಂಡೆಯನ್ನು ಕಟಿಸಕ್ಕೆ ಕಾರಣವೂ ಈ ದಾಳಗಳೇ. ಭೀಮನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿದು ತರೆಯ ಮೇಲೆ ಬಿದ್ದು ವಿಲವಿಲನೆ ಒದ್ದಾಡುವಂತೆ ಮಾಡುವುದು ಈ ದಾಳಗಳೇ. ಕಡೆಗೆ ಯಥೋ ಧರ್ಮ ತಥಾಜಯ ಎಂಬಂತೆ ಪಾಂಡವರಿಗೆ ಜಯವು ಲಭಿಸಿ ಸಿಂಹಾಸನ ಏರಿ ಭರತ ಖಂಡದ ವರ್ಷದಿಂದ ಅಂತ್ಯ ಕಾಣುವುದು ಈ ದಾಳಗಳ ಮುಖೇನ. ಆದರೆ ಇವುಗಳನ್ನು ಬರೀ ದಾಳಗಳಂದರಿಕೆಯ ಮರುಳೇ ದಾಳಗಳು. ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ. ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ
ತಾಳಗಳಲ್ಲವ ಮರುಳೆ ಇವುಗಳು ತಾಳಗಳಲ್ಲವೋ. ನನ್ನ ಅಣ್ಣ ತಮ್ಮಂದಿರಗೋಳು ಮುಂದೆ ನಿನ್ನ ಕೊಡುವಂತವೇ ಆಳು. ನನ್ನ ಅಣ್ಣ ತಮ್ಮಂದಿರಗೋಳು ಮುಂದೆ ನಿನ್ನ ಕೊಡುವಂತವೇ ಆಳು. ಕಾಳ ತರ್ಪವನ್ನು ತೊಳಿಗೆ ಎಬ್ಬಿಸಿದ ಕರುಳ ದುರ್ಯೋಧನ ಕೇಳು. ಕಾಳ ತರ್ಪವನ್ನು ತೊಳಿಗೆ ಎಬ್ಬಿಸಿದ ಕರುಳ ದುರ್ಯೋಧನ ಕೇಳು. ನಾಳೆ ನಡೆಯಿರುವ ಘೋರ ಕಾಳಗ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯಿರುವ ಘೋರ ಕಾಳಗದ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ನಡೆಯುವ ದುರ್ಗನ ಕೇಳು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ನಡೆಯುವ ದುರ್ಗನ ಕೇಳು. ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ವೃತ್ತಿಯ ಮಾರ್ಪಡಿಸಿ ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ವೃತ್ತಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಡದ ನಿನ್ನ ತೊಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಡದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದಿ ನಿನ್ನ ತೊಡೆಯನ್ನು ಮರಿಸಿ ಸುಯೋಧನ ದಾಳಗಳಲ್ಲವ ಮರುಳೆ ಇವುಗಳು ತಾಳಗಳಲ್ಲವೋ. ತಾಳಗಳಲ್ಲವ ಮರುಳೆ ಇವುಗಳು ತಾಳಗಳಲ್ಲವೋ. ಜನ್ಮದಾತ ನಮ್ಮೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತ ನಮ್ಮೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಎನ್ನನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ತಾಳಗಳಲ್ಲವ ಮರುಳೆ ಇವುಗಳು ತಾಳಗಳಲ್ಲವೋ. ತಾಳಗಳಲ್ಲವೋ ತಾಳಗಳಲ್ಲವೋ ತಾಳಗಳಲ್ಲವೋ. ದುರ್ವಿಧಿ ಅಟ್ಟಹಾಸನ ಮರೆಯುವ ದುರ್ಯೋಧನನೇ ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ರಾಜರನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಶಕುನಿ ಮಹಾರಾಜರಿಗೆ ಶಕುನಿ ಮಹಾರಾಜರಿಗೆ ಶಕುನಿ ಮಹಾರಾಜರಿಗೆ. ಆದರೆ ನನ್ನೆಲ್ಲ ಬಯಕೆಗಳು ಗಾಳಿಯ ಕೋಪವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ದಾರಿಯಲ್ಲೇ ನಡೆಸುತ್ತಾ ಬಂದಿರುವೆನು. ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮೊಳಗಿಸಿ ರಾಜದಲ್ಲಿ ಆಚಾರ್ಯ ಎಂಬ ಬಿರುಗಾಳಿ ವ್ಯಾಪಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನಾಶಪಡಿಸಿದ ಹೊರತು ಈ ಸರ್ಪಾಕಾರದ ಶಕುನಿಗೆ ಎಲ್ಲಿಯ ಶಾಂತಿ ಎಲ್ಲಿಯ ವಿಶ್ರಾಂತಿ? ಶಕುನಿ ಅಣ್ಣ 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 ಶಕುನಿ ಅಣ್ಣ
ಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಇದಕ್ಕಾಗಿ ದೇಹದೊಳಗಿನಿಂದ ಬಂದ ನೋವಿನ ಕೂಗೆ ದೇಶ ಮರೆತೆಯಿಂದ ನಾನು ಓದುವೆ ಕಹಳೆ ನನ್ನ ವಿಜಯದ ಕಹಳೆ ದೇಹದೊಳಗಿನಿಂದ ಬಂದ ನೋವಿನ ಕೂಗೆ ದೇಶ ಮರೆತೆಯಿಂದ ನಾನು ಓದುವೆ ಕಹಳೆ ನನ್ನ ವಿಜಯದ ಕಹಳೆ ಹತಭಾಗ್ಯ ಅಣತಮ್ಮರ ನೋವಿನ ಹಬ್ಬರ ಹತಭಾಗ್ಯ ಅಣತಮ್ಮರ ನೋವಿನ ಹಬ್ಬರ ದಿಟ ಮಾಡದೆ ಅಟಗೈಯದೆ ಬಿಡುವೆನೆ ಕುರುವಂಶವ ದಿಟ ಮಾಡದೆ ಅಟಗೈಯದೆ ಬಿಡುವೆನೆ ಕುರುವಂಶವ ದೇಶದೊಳಗೆ ನೋವಿನ ಕೂಗೆ ದೇಶ ಮರೆತೆಯಿಂದ ನಾನು ಓದುವೆ ಕಹಳೆ ನನ್ನ ವಿಜಯದ ಕಹಳೆ ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನ ಸೋದರರ ಸಹಿತ ಅತಗೈಯದ ಬಿಡೇನ ಸೋದರರ ಸಹಿತ ಅತಗೈಯದ ಬಿಡೇನ ದೇಶದೊಳಗಿನಿಂದ ಬಂದ ನೋವಿನ ಕೂಗೆ ದೇಶ ಮರೆತೆಯಿಂದ ನಾನು ಓದುವೆ ಕಹಳೆ ನನ್ನ ವಿಜಯದ ಕಹಳೆ ಹೊಳಬೇಡಿ 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 ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡಿ ನರಕದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಯುದ್ಧ ಭೂಮಿಯಲ್ಲಿ ಈ ಶಕುನಿಯಿಂದ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೈದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ತನ್ನವರಿಗಾಗಿ ಒಂದಿಡು ನಿಟ್ಟುರಿಸಲು ಬಿಡದಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಯುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನೀನಾಗೆ ಶೋಭನೆ. ಆ ನಿನ್ನ ಪರವೈರಿಗಾಡಾದ ಪಾಂಡವರಿಗೆ ನಿಷ್ಠುರಲ್ಲಿ ನಿನ್ನಯ ಆಗಮನ. ಹೇಳು, ನಾನು ಮಾಡಿದ ಕಾರ್ಯಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯರಥ ಕೃತೋರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತರು ಸಮಾಚಾರವನ್ನು ತಂದರಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಾಶೂರನು ತನ್ನೆರಡು ತೋಳು ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸಯುತ ಕಲಹ ಇದು ಉಚಿತವೇ ಮಾವ?
ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತನ್ನು ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಛೆ! ಅಣ್ಣ, ಅತಿಥಿ ಸತ್ಕಾರಕ್ಕೆ ಹೋಗು ಎಂದು ಹೇಳುವೆಯಲ್ಲ. ಆ ದರ್ಪಿತ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ಬಯಸುವುದಿಲ್ಲವಣ್ಣ, ಬಯಸುವುದಿಲ್ಲ. ಅಗ್ರಜ ಯದು ನಂದನನು. ಅಣ್ಣ, ಸಹೋದರ, ಅಗ್ರಜ ಯದು ನಂದನನು. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್. ಜನಕುಟೀರಗೆ ಹೋಗಿರ್ಪನೈ. ಅಣ್ಣ, ಸಹೋದರ, ಜನಕುಟೀರಗೆ ಹೋಗಿರ್ಪನೈ. ಸಲಸದಳವು ಜನಗೆ ಅಗ್ರಜ. ಕೃಷ್ಣನು ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನಂತೆ. ಇದೆಂತಹ ಅಪಮಾನವಣ್ಣ, ಇದೆಂತಹ ಅವಹೇಳನ. ಇದು ಅವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ವಿದುರನಂತ ಭಕ್ತನು ಆತನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ವವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುನು. ಚಿಂತಿಸಬೇಡ, ಹೋಗು ಸಹೋದರ. ಅಣ್ಣ, ಆದರೂ ರಾಯಭಾರಿಯಾಗಿ ಬಂದವನು ನಮ್ಮ ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಎಂದರೆ ಇದೆಂತಹ ಅಪಮಾನವಣ್ಣ. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳುವ ಹೊರತಾಗಿಯೂ ನನ್ನ ಮನಸ್ಸು ಶಾಂತವಾಗುವುದಿಲ್ಲವಣ್ಣ, ಶಾಂತವಾಗುವುದಿಲ್ಲ. ಅಂತೂ ನಾಳಿನ ರಾಜ್ಯಸಭೆಯಲ್ಲಿ ಆ ಕಳ್ಳ ಕಪಟಿ ಕೃಷ್ಣನ ಮಾತಿಗೆ ಮರುಳಾಗಿ ನೀನೇನಾದರೂ ಶಾಂತಿ ಸಂಧಾನಕ್ಕೆ ಒಪ್ಪಿಗೆ ನೀಡಿದೆಯಾದರೆ ನಮ್ಮಗಳ ನಾಶಕ್ಕೆ ನೀನೇ ಕಾರಣನಾಗುವೆ. ಎಚ್ಚರಿಕೆ! ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕೃಷ್ಣನ ಮರ್ಮವ ಅರಿಯದೆ ನೀನು ದುಡುಕುವುದು. ಎಚ್ಚರಿಕೆ! ಕೃಷ್ಣನ ಮರ್ಮವ ಅರಿಯದೆ ನೀನು ದುಡುಕುವುದು. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ.
ಮಾವ, ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯೇ? ಮದಗಜವೇ, ಸಿಂಹವೇ. ಭಲೆ ಭಲೆ ಮಾವ. ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಒಂದೊಂದು ಸಾರಿ ಶಾಸನ ಮಾಡಲು ನನಗೂ ದುಸ್ಸಾಹಸವೆನಿಸಿತು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೆಂದು ಭಾವಿಸಿದೆಯಾ ದುರ್ಯೋಧನ? ಕೌರವೇಶ್ವರನ ರಾಜ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕುಳು ಜೋಪಡಿಯನ್ನು ಆಶ್ರಯಿಸಿದವನು. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗಿಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಆ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನದಾಯಿಸಿಕೊಂಡನು. ಇಂಥವನಿಗೆ ಮಣ್ಣನೆಯ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತ ಹಾಗಾದರೆ ನನ್ನ ದ್ವಾರಿಗೆ ಕಳಿಸಿದ್ದು ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲು ನಿಂತು ಸಹಾಯ ಕೇಳುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಆಡಬಹುದಲ್ಲವೇ? ಭಲೆ ಭಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಅವನ ಸೈನ್ಯದಿಂದಲೇ ಸಂಹರಿಸುವ ಸುಯೋಗವು ನೀನೇ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ಅಭಿಮಾನದಿಂದ ಆ ಬಡ ಪಾಂಡವರು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ಕರುಣೆ, ದಯೆ ಇದನ್ನು ನೀನು ಎಲ್ಲಿಂದ ಕಲಿತೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣರಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಅವನ ಸಂಧಾನಕ್ಕೆ ನೀನು ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ಅದೋ ನಿನ್ನ ತಮ್ಮ ಈಗ ತಾನೇ ಹೇಳಿ ಹೋದನಲ್ಲಯ್ಯ, ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆಂದು. ಸಂಭವವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಅವರು ಹೊಂದುವುದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯನ್ನು ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಕ್ಷಣದಿ ರಾಜಲಕ್ಷ್ಮಿಯನ್ನು ತನ್ನದಾಯಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಗಲ ರಾಜ. ಯುದ್ಧದ ಹೊರತಾಗಿ ಈ ದುರ್ಯೋಧನನು ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಕೂಡದು, ಕೊಡಲಾರೆನು.
ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ ಸುಯೋಧನ. ಏನು ಮಾವ ಆ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು ಮಾವ. ಸುಯೋಧನ, ವಿಜ್ಞಾಪಿಸುವೆನು. ಭಜಬಲ ಚೌರ್ಯದಿ ಮೆರೆಯುವ ಎನಗೆ ಸಮಾನಯಾಗಿರಲಿ. ಮಾವ, ಭಜಬಲ ಚೌರ್ಯದಿ ಮೆರೆಯುವ ಎನಗೆ ಸಮಾನಯಾಗಿರಲಿ. ಮಾವ, ಹಿಡಿದು ಬಡಿದು ನಾ ತೊರೆದೆ ಪಾಂಡವ ಪಡದೆ ಹೋಗಿ ಬಲು ಸಡಗರದಿಂದ. ಹಿಡಿದು ಬಡಿದು ನಾ ತೊರೆದೆ ಪಾಂಡವ ಪಡದೆ ಹೋಗಿ ಬಲು ಸಡಗರದಿಂದ. ಗಡಗಡ ನಡುಗಿ ಮದವನ್ನು ಅಡಗಿಸುವೆ. ಗಡಗಡ ನಡುಗಿಗೆ ಮದವನ್ನು ಅಡಗಿಸುವೆ. ಭುಜಬಲ 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 ಚೌರಲಿ ಬೆರೆಯುವ ಎನಗೂ ಸಮಾನರಾಗಿರಲಿ. ಮಾವ, ತ್ರಿಭುವನದೊಳಗೆ ದೊರೆತ ಮನ ಹೋಗುವ ಮನದೆ ಮೆರೆಯುವ ಎನಗೆ. ತ್ರಿಭುವನದೊಳಗೆ ದೊರೆತ ಮನ ಸಾರ್ವಭೌಮನಂತೆ ಮೆರೆಯುವ ಎನಗೆ. ಮೆರೆಯುತ್ತಲೇ ಕೃತಿಸುತ್ತಲೇ ಬಾಳುತ್ತಲೇ. ಮೆರೆಯುತ್ತಲೇ ಕೃತಿಸುತ್ತಲೇ ಬಾಳುತ್ತಲೇ. ಭುಜಬಲ 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 ಚೌರಲಿ ಮೆರೆಯುವ ಎನಗೆ ಸಮಾನರಾಗಿರಲಿ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ನಡೆ ದುರ್ಯೋಧನ. ನನ್ನ ಸಲಹೆ ನನ್ನ ಸಲಹೆ ದುರ್ಯೋಧನ, ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲ್ಲೋ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ? ನಿನಗ ಅರ್ಥ ಆಗದು. ಶ ಎಂದರೆ ಶತ್ರುಗಳನ್ನ, ಕು ಎಂದರೆ ಕುತಂತ್ರದಿಂದ ಕುರುವಂಶವನ್ನ, ನೀ ಎಂದರೆ ನಿನ್ನಿಂದಲೇ ನಿನ್ನವರ ನಿರ್ನಾಮ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ನಾನು ನಿನ್ನ ಹಿತೈಷಿ ಎಂದು ತಿಳಿದೆಯಾ? ಎಂದು ನಿನ್ನ ಸತಿ ಭಾನುಮತಿ ಮಂಡೆ ಗೆದರೆ ಮುಂಡೆ ಆಗಿ ನಿನ್ನ ರುಂಡ ಮುಂಡದ ಮೇಲೆ ಬಿದ್ದು ಒದ್ದಾಡುವುದನ್ನು ನನ್ನೀ ನಯನದಿಂದ ನೋಡುವೆನೋ. ಅಂದೆ ಈ ಸರ್ಪಾಕಾರದ ಶಕುನಿಗೆ ಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ. ಇನ್ನೆಷ್ಟು ದಿನವೋ ನಿನ್ನ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಅಭಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಅಭಿ ನಾನು ನೋಡುವೆ. ದುರ್ಯೋಧನ, ಆಸೆ ತುಂಬಿಯುವುದು ನಿನ್ನ ಮನದಲ್ಲಿ. ದುರ್ಯೋಧನ, ಅತಿ ಆಸೆ ತುಂಬಿಯುವುದು ನಿನ್ನ
ಮನದಲ್ಲಿ ನಿನ್ನ ಮೊಳನಾಡೋ ಮೋಸವಿದೆ ನನ್ನ ಮನದಲ್ಲಿ ಅತಿಯಾಸೆ ತುಂಬಿರುವುದು ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ ದಯಾಳೋ ಆಸೆಗಿದೆ ನಿನ್ನ ಮನದಲ್ಲಿ ದಯಾಳೋ ಆಸೆಗಿದೆ ನಿನ್ನ ಮನದಲ್ಲಿ ನಿನ್ನ ನಾಶ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮೆಬ್ಬರನ್ನು ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಕೃಷ್ಣ ನಾನು ನೋಡುವೆ ರೋಹಿ ನಾನು ಬಾಬಿ ನಾನು ನೋಡುವೆ ಹಿಡಿದು ನಿಂತ ವೀರಪಾತನು ಶಿವದನುವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಅಯ್ಯೋ ಕರ್ಣ ಪಾಪ ಕರ್ಣ ಶಿವದನುವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೀತಕರ್ಣನು ಸಿಡಿದೆದ್ದು ನಿಲ್ಲುವುದು ಭೀಮಸೇನನು ಸಿಡಿದೆದ್ದು ನಿಲ್ಲುವುದು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಕೊಟ್ಟು ತರುವನು ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿ ಕೆಡುವನು ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ದುರ್ಯೋಧನ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಕೊಲೆ ನಾನು ನೋಡುವೆ ಈಗ ನಾನು ನೋಡುವೆ ಕಾಪಿ ನಾನು ನೋಡುವೆ ರೋಹಿ ನಾನು ನೋಡುವೆ ಕೃಷ್ಣ ಮೊರೆಯ ಕೇಳೋ ಮಧುಸೂದನ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ ಪರಮಾತ್ಮ ವಾಸುದೇವ
ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರಯ ನೀರಜಲೋಚನ ದರ್ಶನ ತಾರಯ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಯ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಎನ್ನ ಮೊರೆ ಕೇಳಿ ನೀ ಬಾರಯ ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭ್ಯವಾಗುವುದು ದೇವ ಜಪ ತಪ ಕೃತ ನೆಹೆ ಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ ಅಸಮರ್ಥನು ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾಹಿನಿಯಲ್ಲಿಯೇ ಪವಡಿಸಿರುವೆ ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ ಯಾವ ಮಾರವು ಕಾಣದ ನಾನು ಈ ನಿನ್ನ ಭಕ್ತನು ಎಂದಿನಂತೆ ಈ ಭಕ್ತನಿಗಿರುವುದೊಂದೇ ಹಾಸ್ಯ ಜ್ಯೋತಿ ಅದುವೇ ನಿನ್ನಯ ಮೇಲಿನ ಭಕ್ತಿ ಆ ಭಕ್ತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಅನವರತವು ಈ ಕುಟೀರದಲ್ಲಿ ಕಾಲಹರಣ ಮಾಡುತ್ತಿರುವೆ ಪರಮಾತ್ಮ ನೀನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನಲ್ಲಿಗೆ ಹೋಗುವೆಯಂತೆ ಅಲ್ಲಿ ಪಂಚ ಭಕ್ಷ ಪರಮಾತ್ಮಗಳನ್ನು ಸಿದ್ಧಪಡಿಸಿ ಆ ದುರ್ಯೋಧನಾದಿಗಳು ಕಾದಿರುವರು ಆದರೆ ಈ ನಿನ್ನ ಭಕ್ತನು ಎಂದಿನಂತೆ ಇದ್ದ ಸ್ವಲ್ಪ ಕ್ಷೀರವನ್ನು ನಿನಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸುವೆನು ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಪರಮಾತ್ಮ ಪರಮಾತ್ಮ ಬಂದೆಯಾ ನನ್ನಪ್ಪ ಈ ಬಡವನ ಮನೆಗೆ ಭಾಗ್ಯದ ನಿಧಿಯೇ ಬಂದಂತಾಯಿತು ಈ ಬಡವನ ಆದಿತ್ಯವನ್ನು ಸ್ವೀಕರಿಸು ದೇವ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾವಣಂ ಪೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಶಾಸ್ತ್ರವಂದನವಯ್ಯ ಶರಸಿಜಾಕ್ಷ ಅಚ್ಯುತ
ನಂದ ಗೋವಿಂದ ನಮಸ್ತೆ 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 ನಮ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಹಾಲ ಕಡಲೋಳು ಲೀಲೆಯಿಂದಾಡುತ್ತ ಲೋಲಲು ಚಲ್ಲದೆ ಬಂದೆಯ ತಂದೆ ಕಡುಶಿಲೆಯಾದೈ ಜಟನ್ನ ಕಡೆದು ಅರಿಗೆ, ಕಡುಶಿಲೆಯಾದೈ ಜಟನ್ನ ಕಡೆದು ಅರಿಗೆ, ಕಡುಶಿಲೆಯಾದೈ ಜಟನ್ನ ಕಡೆದು ಅರಿಗೆ. ಕಡುಶಿಲೆಯಾದೈ ಜಟನ್ನ ಕಡೆದು ಅರಿಗೆ, ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ. ದರನ ಮೊರ ಕೇಳಿ ದುರುಡ ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ, ದರಳ ಮೊರ ಕೇಳಿ ದುರುಡ ಹಿರಣ್ಯನ ಕರುಳನು ಕೊರಳಲ್ಲಿ ಧರಿಸಿದೆಯ. ಹರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ, ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ. ಹರಿಯ ನಂದ ಗುಣ ರೂಪದಿ ನಿನ್ನ, ಹರಿಯ ನಂದ ಗುಣ ರೂಪದಿ ನಿನ್ನ, ಹರಿಯ ನಂದ ಗುಣ ರೂಪದಿ ನಿನ್ನ, ಹರಿಯ ನಂದ ಗುಣ ರೂಪದಿ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಭಕ್ತಾಗ್ರಣ್ಯ, ಪರಮಾತ್ಮ, ನಿನ್ನ ಭಕ್ತಿಯನ್ನು ನಾನರಿ, ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಾಸವದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ, ಸಕಲ ಲೋಕವನ್ನು ತನ್ನುದರದಲ್ಲಿ ಅಡಗಿಸಿಕೊಂಡು ಅಕಲ ಬ್ರಹ್ಮಾಂಡವನ್ನು ಸಂರಕ್ಷಿಸಿ ಪರಿಪಾಲಿಸುವ ನಿಮಗೆ ಈ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲನು ಮಾಧವ? ವಿದುರ, ನಾನೇನೋ ಮಾರ್ಗಾಯಾಸವಾಗಿ ಆ ದುರ್ಯೋಧನನ ರಾಜಸಭೆಗೆ ಹೋಗಲೆಂದೇ ಬಂದಿದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ ಎಂದರೆ ನೀನೇನು ಸಾಮಾನ್ಯನ ವಿದುರ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮಾನು ಇಷ್ಟಾನುಸಾರ. ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮಾನು ಇಷ್ಟಾನುಸಾರ. ವಿಧುರ ಪರಮಾತ್ಮ, ವಾಸುದೇವ, ನುಡಿಯಮೃತಮಯ ಮಧುರ ಭಕ್ತಿಯೋ ಜಗದಿಯ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ ಪರಮಾತ್ಮ, ನಿನ್ನಯ ಮನ್ನವ
ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಇಲೆಯಿಂದಲೇ ನೀ ಜೀವಿಸುತ್ತಿರುವೆ ವಿದುರ ಪರಮಾತ್ಮ ಚಿರದಿಂದಲೇ ನೀ ಜೀವಿಸುತ್ತಿರುವೆ ದರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೇ ವಿದುರ ಪರಮಾತ್ಮ ದರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೇ ಅದನರಿಯದೆ ನೀ ಪಾಮರನಂತೆ ಪರಮಾತ್ಮ ಅದನರಿಯದೆ ನೀ ಪಾಮರನಂತೆ ವಿದುರ 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 ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ ವಿದುರ ನನಗೆ ಬಹಳ ಹಸಿವಾಗಿರುವುದು ಏನಾದರೂ ಆಹಾರವಿದ್ದರೆ ಕೊಡುವಿದರ ಪರಮಾತ್ಮ ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲೋ ದೇವಾ ಏನು ಗೋಮಾತೆಯ ಕ್ಷೀರವೇ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ಹಿಂದೆ ಕುಚೇಲನು ನನ್ನ ಬಳಿಗೆ ಬದುವಾಗ ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿದೆ ಹಿಂದೆ ರಾಮಾವತಾರಿಯಲ್ಲಾಗಿದ್ದಾಗ ನನ್ನ ಭಕ್ತಿಯಾದ ಶಬರಿಯು ಅಡವಿಯಲ್ಲಿ ಹಣ್ಣುಗಳನ್ನು ಕಚ್ಚಿ ರುಚಿ ನೋಡಿ ತಂದಿದ್ದ ಆ ಹಣ್ಣುಗಳ ಸ್ವಾದ ಆಹಾ ವಿದುರ ಎಂಥ ಸ್ವಾದ ಪರಮಾತ್ಮ ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲಾದದ್ದು ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ ವಿದುರ ಪರಮಾತ್ಮ ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ನಿನಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿದೆನಲ್ಲೋ ದೇವಾ ನನಗರ್ಪಿತವಾಗಿದೆ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇರಬಹುದು ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ ಆಗಬಹುದು ಪರಮಾತ್ಮ ವಿದುರ ಪರಮಾತ್ಮ ಪಾತ್ರೆಯಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಸುಳ್ಳು ಹೇಳುತ್ತಿರುವೆ ಅಲ್ಲಯ್ಯ ಪರಮಾತ್ಮ ಎಂತಹ ಸುಳ್ಳುಗಾರನಯ್ಯ ನೀನು ಪರಮಾತ್ಮ ಆ ಪಾತ್ರೆಯಲ್ಲಿರುವ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವೋ ದೇವಾ ಏಕೆ ಏಕೆ ನೆನೆಯುವುದಿಲ್ಲ ಇದೋ ನೋಡುತ್ತಿರು ವಿದುರ ನೀನು ಬಿಟ್ಟ ಕುಡಿದು ಬಿಟ್ಟ ಕ್ಷೀರವು ನಾನು ಕುಡಿದು ಬಿಟ್ಟು ಆ ದುರ್ಯೋಧನನ ರಾಜಸಭೆಯಲ್ಲಿ ಕ್ಷೀರ ಸಾಗರವಾಗಿ ಹರಿಯುವುದನ್ನು ನೀನೇ ನೋಡುವಿದರ ಆಶ್ಚರ್ಯ ಪರಮಾಶ್ಚರ್ಯ ಬ್ರಹ್ಮಾಂಡಧೀರಂ ಭೂಯೋ ಭಕ್ತ ಜನ ಪರಿಪಾಲಿಸೈ ಶಬ್ದಾಂಡ ಮುನಿ ವಂದಿತ ಮಾನವ ಕುಲ ವಿನಾಶಿತೋ ದಾನವ ಕುಲ
ಕುಲ ವಿನಾಶಿತೋ ಸಾಗರ ಶಯನ ಸ್ಥಿರ ಸಾಗರ ಶಯನ ಸಾಗರ ಶಯನ ಸ್ಥಿರ ಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ನರವೇಶಧಾರಿ ಪಾರಾಯಣ ನವಕೋಟಿ ನಾರಾಯಣ ನರವೇಶಧಾರಿ ಪಾರಾಯಣ ಬಣ್ಣಿಸಲಹುದೇ ನಿನ್ನಯ ಲೀಲೆಯ ಬಣ್ಣಿಸಲಹುದೇ ನಿನ್ನಯ ಲೀಲೆಯ ನೀರಜನೋಳಿಸೋ ಅನಾಥ ನೀರನ್ನು ಕೋಳಿಸೋ ಪರಮಾತ್ಮ ಸಾಗರ ಶಯನ ಚಿರ ಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ಇದ್ದ ಸ್ವಲ್ಪ ಕ್ಷೀರದಲ್ಲಿ ಕ್ಷೀರ ಸಾಗರವನ್ನೇ ಹರಿಸಿಬಿಟ್ಟೆಲ್ಲೋ ದೇವ. ನಿನ್ನನ್ನು ಪಡೆದ ವಸುದೇವ ದೇವಕಿಯರು ಧನ್ಯರಲ್ಲವೋ ದೇವ. ವಿದುರ, ನೀನೀಗಲೇ ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನು ಅನುಸಂಧಾನಕ್ಕೆ ಬರುವ ವಿಷಯವನ್ನು ನೀನೀಗಲೇ ಹೇಳು ವಿದುರ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ ಮತ್ತೊಂದು ವಿಚಾರ. ನೀನು ಆ ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ವೀರ ಧನಸ್ಸನ್ನು ತೆಗೆದುಕೊಂಡು ಬಾ. ಆಗಬಹುದು ಅದು ಪರಮಾತ್ಮ. ನಿನಗೆ ಅಲ್ಲಿ ಬೇಕಾಗುವುದು. ಆಗಬಹುದು ಪರಮಾತ್ಮ. ಜಗದ ಜೀವನದ ತನುನೇ ಆಡಿಸಿ ಕೋಣಿಸಿ ಮೊಗೆಯ ಕವಿತೆ ಆಡಿಸಿ ಕೋಣಿಸಿ ಮೊಗೆಯ ಕವಿತೆ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನ ನಿಗಮ ಗೋಚರನೆ ನಿರ್ಮಲ ದಪ ನಿನ್ನ ನಿಗಮ ಗೋಚರನೆ ನಿರ್ಮಲ ದಪ ನಿನ್ನ ಬಲ್ಲವರಿಲ್ಲ ಜಗದ ಜೀವನವ ನಿಗಮ ಗೋಚರನೆ ನಿರ್ಮಲ ದಪ ನಿನ್ನ ಬಲ್ಲವರಿಲ್ಲ ಜಗದ ಜೀವನದ ಬವಡೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಡೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ
ಪರಿಪಾಲಕ ಜಗದ ಜೀವನದ ತನು ನೀ ಜಗದ ಜೀವನದಾತನು ನೀನೇ